ನಮಸ್ಕಾರ ಎಲ್ಲರಿಗೂ. ಸತೀಶ್ ಚಂದ್ರ ಅಂಥೇಳಿ ಪರ್ಸನಲ್ ಫೈನಾನ್ಸ್ ಆರ್ಕಿಟೆಕ್ಟ್ ಅಂತ ಈ ಒಂದು ಹಾದಿಯಲ್ಲಿ ನಾನು ಸಾಕಷ್ಟು ವರ್ಷ ನಡೆದು ಬಂದಿದ್ದೀನಿ. ಸುಮಾರು 1998ಇಂದ ನಾನು ನನ್ನ ಪರ್ಸನಲ್ ಫೈನಾನ್ಸ್ ಅಂದರೆ ಮ್ಯೂಚುವಲ್ ಫಂಡ್ ವಿಭಾಗದಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿ ಸ್ವಂತ ಅನುಭವ ಆಗಿದೆ. 2005ರಿಂದ ನಾನು ತುಂಬ ಸೀರಿಯಸ್ಸಾಗಿ ಈ ವಿಚಾರದಲ್ಲಿ ನನ್ನ ಹಾದಿಯನ್ನು ಕ್ರಮಿಸಿದ್ದೀನಿ. ಅಂದರೆ ಸಾಕಷ್ಟು ವರ್ಷದಿಂದ ನಾನು ಸಿಪ್ಪನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸಿಪ್ ಇನ್ವೆಸ್ಟ್ಮೆಂಟ್ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಮಂತ್ಲಿ ಒಂದಷ್ಟು ದುಡ್ಡನ್ನು ತೊಡಸ್ಕೊತ ಹೋಗೋದು. ಮಧ್ಯ ಎಕ್ಸ್ಟ್ರಾ ದುಡ್ಡಿದ್ದರೂ ಅದರಲ್ಲಿ ಟಾಪಪ್ ಎಲ್ಲ ಮಾಡಲಿಕ್ಕೆ ಆಗುತ್ತೆ. ಎಸ್ಪೆಷಲಿ ಮಾರ್ಕೆಟ್ ಏನಾದ್ರು ಸ್ವಲ್ಪ ಬೇರಿಶ್ ಇದ್ದಲ್ಲಿ, ಅಂದರೆ ಸ್ವಲ್ಪ ಡೌನ್ ಇದ್ದಲ್ಲಿ ಅಡಿಷನಲ್ಲ ನಾವು ಟಾಪಪ್ ಮಾಡಿದರೆ ನಮಗೆ ಎಕ್ಸ್ಟ್ರಾ ಯೂನಿಟ್ಸ್ಗಳು ಸಿಗುತ್ತೆ. ಅಂದರೆ ನಮ್ಮ ರಿಟರ್ನ್ ಏನಿದೆ, ಏನು ಮಾಮೂಲಿ 10% ಬರಲ್ಲ 11, 11 ಬರಲ್ಲ 12, 12 ಬರಲ್ಲ 13, ಈ ರೀತಿ 0.5%, 1%, 2%ವರೆಗೂ ಅಡಿಷನಲ್ ಬರೋ ಸಾಧ್ಯತೆ ಇದರಲ್ಲಿ ಇರುತ್ತೆ. ಹಾಗಾಗಿ ನಾನು ಆ ರೀತಿಯೆಲ್ಲ ಮಾಡೋದರಿಂದ ನಾನು ಬಲು ಬೇಗ, ಅಂದರೆ ಬರೀ ಒಂದು 20 ವರ್ಷದಲ್ಲಿ ನಾನು ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟನ್ನು ಇದರಲ್ಲಿ ನಾನು ಮಾಡಿದ್ದೀನಿ. ಅದಕ್ಕಾಗಿ ಅದನ್ನೆಲ್ಲ ನಿಮಗೆ ಮಾಹಿತಿಯನ್ನು ಶೇರ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ಕೇಳಿ. ಸಿಪ್ ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಅಂದರೆ ಮ್ಯೂಚುವಲ್ ಫಂಡ್ ಒಂದೇ ಅಂತಲ್ಲ, ನೀವು ಯಾವುದರಲ್ಲೇ ನೀವು ಮಂತ್ಲಿನೋ ವೀಕ್ಲಿನೋ ಅಥವಾ ವರ್ಷದಲ್ಲೋ ಪ್ರತಿ ವರ್ಷ ಒಂದಷ್ಟು ಲಾಂಗ್ ಟೈಮ್ನಲ್ಲಿ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ಅದನ್ನು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಒಂದೇ ಅಂತ ಅಲ್ಲ, ಈವನ್ ಪಿಗ್ಮಿ ಇರ್ಬೋದು, RD ಇರ್ಬೋದು, FDನೂ ವರ್ಷ ಒಂದು 5 ವರ್ಷ 10 ವರ್ಷ ಕಟ್ತೀರಿ ಅಂದರೆ ಅದು ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತಲೇ ಆಗುತ್ತೆ. ಎಸ್ಪೆಷಲಿ ಮ್ಯೂಚುವಲ್ ಫಂಡಲ್ಲಿ ಇದನ್ನು ಅನ್ವರ್ಥನಾಮ ಅಂತ ಹೇಳ್ಬೋದು, ಆ ರೀತಿ ಇದನ್ನು ಬಳಸ್ಕೊಂಡಿದ್ದಾರೆ ಅಷ್ಟೇ. ಹಾಗಾಗಿ ನಾವು ಈ ತಿಂಗಳಲ್ಲಿ ನಮ್ಮದು ಒಂದು ಬ್ಯಾಂಕ್ ಮ್ಯಾಂಡೇಟ್ ಕೊಟ್ಬಿಟ್ರೆ ಆ ಬ್ಯಾಂಕಿಂದ ನಿಮಗೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ. ಯಾವುದರಲ್ಲಿ? ಮ್ಯೂಚುವಲ್ ಫಂಡಲ್ಲಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ರುಪಿ ಕಾಸ್ಟ್ ಆ್ಯಾವ್ರೇಜು ಮತ್ತು ಕಾಂಪೌಂಡೆಡ್ ಎಫೆಕ್ಟು, ಇವೆರಡು ಭಾಳ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಮಗೆ ನಮ್ಮ ಕಡೆಯಿಂದ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋದಾಗಲಿ ಅಥವಾ ಏನು ಮಾಡಲಿಕ್ಕೆ ನಮ್ಮ ಹತ್ರ ಅವಕಾಶ ಇರೋಲ್ಲ. ಬಟ್ ಡಿಸಿಪ್ಲಿನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು, ಒಂದಷ್ಟು ದಿವಸ ಲಾಂಗ್ ಟರ್ಮನ್ನು ನಾವು ಪೇಷನ್ಸಿಂದ ವೆಯ್ಟ್ ಮಾಡೋದು. ಅಕಸ್ಮಾತ್ ಮಾರ್ಕೆಟ್ ಏನಾದ್ರು ಬೇರಿಸಿದ್ರೆ ಅಡಿಷನಲ್ ಟಾಪಪ್ ಮಾಡಲಿಕ್ಕೆ ಹಣ ಇದ್ದರೆ ಅದನ್ನು ಮಾಡೋದು. ಮಾಡಲೇಬೇಕು ಅಂತ ಮ್ಯಾಂಡೇಟ್ರಿ ಅಲ್ಲ, ರುಪಿ ಕಾಸ್ಟ್ ಆ್ಯಾವ್ರೇಜ್ ಆಗ್ತಾನೇ ಇರುತ್ತೆ. ಈ ಒಂದು ಅಡಿಷನಲ್ ಮಾರ್ಕೆಟು ಬೇರಿಸಿದ್ದಲ್ಲಿ ಹಾಕೋದ್ರಿಂದ ಅಡಿಷನಲ್ ನಮಗೆ ರಿಟರ್ನ್ಸನ್ನು ತಗೊಳ್ಳಿಕ್ಕೆ ಇದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಟ್ಯಾಕ್ಸ್ ಎಫೆಕ್ಟಿವ್ ಆಗಿ ನಮಗೆ ಇದರಲ್ಲಿ ವರ್ಕೌಟ್ ಆಗುತ್ತೆ. ಯಾಕೆಂದರೆ ಬೇರೆ ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ ವಿಚಾರ ಮಾಡಿದರೆ ನಾವು ತುಂಬ ಹಣ ಹಾಕೋರಿಗೆ ಅವರು ಟ್ಯಾಕ್ಸ್ ಬ್ರ್ಯಾಕೆಟ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಯಾವ್ದು ಇರ್ತಾರೆ ಆ ಟ್ಯಾಕ್ಸ್ ಅವರಿಗೆ ಅಪ್ಲೈ ಆಗುತ್ತೆ. ಅಥವಾ ಬೇರೆ ಯಾವುದೇ ಅಸೆಟ್ ಮೇಲೆ ಹಾಕಿದರೆ ಒಂದು 20%ವರೆಗೆ ಸೆಂಟ್ರಲ್ ಗೌರ್ಮೆಂಟಿಂದ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು ಅಪ್ಲೈ ಆಗುತ್ತೆ. ಬಟ್ ಇದರಲ್ಲಿ ರೈಟ್ ನಾವು 12.5% ಟ್ಯಾಕ್ಸೇಷನ್ ಇದೆ. ಈ ಒಂದು ಅದನ್ನು ನಾವು ಕಂಪೇರ್ ಮಾಡಿದರೆ FDಗಿಂತ ಫಾರ್ ಬೆಟರ್ ಇದರಲ್ಲಿ. ಯಾಕೆ ಅಂತಂದರೆ, ನಾವು FDಯನ್ನು ನಾವು 8%ಅಲ್ಲಿ ಇಂಟ್ರೆಸ್ಟ್ನಲ್ಲಿ ನಾವು ತೊಗೋತೀವಿ ಅಂದರೆ ಸಾಮಾನ್ಯ 1% TDS ಕಟ್ಟಾಗುತ್ತೆ. 7%, ಅಂದರೆ 7% ನೀವು ಸಪೋಸ್ 1 ಲಕ್ಷ FD ಮಾಡಿದರೆ 7% ಅದಕ್ಕೆ ವರ್ಕೌಟ್ ಆಗುತ್ತೆ ಅಂದರೆ ಒಂದು ವರ್ಷಕ್ಕೆ 7,000. ಹಾಗಾಗಿ ನಾವು ಹೆಂಗೆ 1 ಲಕ್ಷ ಇರೋದು 2 ಲಕ್ಷ ಆಗಬೇಕು ಅಂತಂದರೆ 7,000 ಸುಮಾರು ಒಂದು 24 7 70 7 20 14 ಸರ್ತಿ ನಾವು 777 ಆ್ಯಡ್ ಮಾಡಿದರೆ ಆಲ್ಮೋಸ್ಟ್ 98 to 100 ಆಗುತ್ತೆ. ಅಂದರೆ 12 to 14 ಇಯರ್ಸ್ ನಮಗೆ ಕಾಂಪೌಂಡೆಡ್ ಎಫೆಕ್ಟಲ್ಲಿ ಕೂಡ, ಕಾಂಪೌಂಡೆಡ್ ಎಫೆಕ್ಟ್ ಆ್ಯನ್ಯುವಲ್ ರೀತಿಯಲ್ಲಿ ಏನಾದರೂ FDಯಲ್ಲಿ ಮಾಡಿದರೂ 12 to 14 ಇಯರ್ಸ್ವರೆಗೂ ಆಲ್ಮೋಸ್ಟ್ ಟೈಮ್ ಬೇಕಾಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ಮ್ಯೂಚುವಲ್ ಫಂಡಲ್ಲಿ ಮಿನಿಮಮ್ಮು ಒಂದು 12% ಎಕ್ಸ್ಪೆಕ್ಟ್ ಮಾಡ್ಬೋದು. 12% ಎಕ್ಸ್ಪೆಕ್ಟ್ ಮಾಡೋದಾದರೆ ಹಾರ್ಡ್ಲಿ ನಿಮಗೆ ಒಂದು 7 to 8 ಇಯರ್ಸ್ನಲ್ಲಿ ಇದರಲ್ಲಿ ಆಲ್ಮೋಸ್ಟ್ ನಿಮ್ಮದು ಹಣ ಏನಿದೆ ದ್ವಿಗುಣ ಆಗೋ ನಿರೀಕ್ಷೆ ಇರುತ್ತೆ. ಹಾಗೇ ಅಷ್ಟೇ ಅಲ್ಲದೇ ಈ ವರ್ಷ ನಾವು 1 ಲಕ್ಷ ಹಾಕಿದ್ದೀನಿ, ಆಲ್ಮೋಸ್ಟ್ 8 ವರ್ಷಕ್ಕೆ ಡಬಲ್ ಆಯಿತು. 2ನೇ ವರ್ಷವೂ ಆಲ್ಮೋಸ್ಟ್ ಹಾಕಿರೋದು ಅದೇ ಟೈಮ್ನಲ್ಲೇ ಆಲ್ಮೋಸ್ಟ್ ದ್ವಿಗುಣ ಆಗುತ್ತೆ. 3, 4, 5, 6, 7 ಈ ಥರ ನಾವು ಪ್ರತಿ ವರ್ಷವೂ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕಾಂಪೌಂಡೆಡ್ ಎಫೆಕ್ಟ್ ಆಗೋದ್ರಿಂದ ಆಲ್ಮೋಸ್ಟ್ 8 ಮತ್ತು 9 ವರ್ಷದೊಳಗೆ ನಿಮ್ಮದು ಹಾಕಿರೋ ಪೂರ್ತಿ ಹಣವೂ ನಿಮ್ಮ ನಿರೀಕ್ಷೆ ಮೀರಿ ಅದು ಬೆಳೆದಿರುತ್ತೆ. ಆಲ್ಮೋಸ್ಟ್ ಒಂದು 8 ವರ್ಷದಲ್ಲಿ 8 ಲಕ್ಷ ಹಾಕಿದ್ರಿ ಅಂದರೆ 14ರಿಂದ 14 ಲಕ್ಷದವರೆಗೆ ಬರೋ ನಿರೀಕ್ಷೆ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಏನಾಗುತ್ತೆ ಅಂದರೆ, ನಾವು 8 ಲಕ್ಷನಿಗೆ ಎಟ್ ಎ ಟೈಮ್ ಹಾಕಿರಲ್ಲ.
ಇವತ್ತು ಪ್ರಾರಂಭ ಮಾಡಿ ಓವರ್ ಎ ಪೀರಿಯಡ್ ಆಫ್ 8 ಇಯರ್ಸ್ ಅಂತಂದರೆ ಅದನ್ನು ಡಿವೈಡೆಡ್ ಬೈ 2 ಮಾಡಿದರೆ ಹಾರ್ಡ್ಲಿ 4 to 5 ಇಯರ್ಸ್ನಲ್ಲೇ ನಮ್ಮದು ಟೋಟಲ್ ಅಮೌಂಟು ಆಲ್ಮೋಸ್ಟ್ ದ್ವಿಗುಣ ಆಗಿದೆ ಅಂತ ಅಂದ್ಕೋಬೋದು. ಯಾಕೆ ಅಂತಂದರೆ ನಾವು ಇದನ್ನು ಯಾವರೇಜ್ ಮಾಡಿ ನೋಡಬೇಕಾಗುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಹೊರೈಸನ್ನಲ್ಲಿ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಆ ಟೋಟಲ್ ಇನ್ವೆಸ್ಟ್ಮೆಂಟನ್ನು 2ರಿಂದ ಭಾಗಿಸಿದಾಗ ನಮಗೆ ಆ ಕಡೆ ಈ ಕಡೆ ಲೆಕ್ಕ ಹಾಕಿದವಾಗ ಅದರದ್ದು ನಮಗೆ ಎಕ್ಸಾಕ್ಟ್ ಟೈಮ್ ಹೊರೈಸನ್ ಸಿಗುತ್ತೆ. ಈ ರೀತಿ ನಾವು ವಿಚಾರ ಮಾಡಿದರೆ ಇದು ಎಫ್ ಡಿಗಿಂತ ಫಾರ್ ಬೆಟರು. ಅಪಾರ್ಟ್ ಫ್ರಮ್ ದಟ್ಟು ಇದರಲ್ಲಿ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಸರ್ತಿ ಕಾರ್ಪಸ್ ನಾವು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಒಂದು 7ರಿಂದ 8% ವರ್ಷ ವಿಡ್ರಾ ಮಾಡ್ಕೋತಿರ್ಬೋದು. ಸಪೋಸ್ ನಮ್ಮ ಹತ್ರ ಒಂದು 10 ಲಕ್ಷ ಕಾರ್ಪಸ್ ಇದೆ, ಮಿನಿಮಮ್ ಅಮೌಂಟ್ ನಾನು ಹೇಳ್ತಾ ಇದ್ದೀನಿ. 10 ಲಕ್ಷ ಕಾರ್ಪಸ್ ಇದೆ, 8% ಅಂದರೆ ಆಲ್ಮೋಸ್ಟು 80,000. 80,000 ಡಿವೈಡೆಡ್ ಬೈ 12 ಮಂತ್ಸ್ ಅಂತಂದರೆ ಸುಮಾರು 6,500 ಆಗುತ್ತೆ. ಇದನ್ನು ನಾವು ಪ್ರತಿ 5 ವರ್ಷಕ್ಕೆ ನಾವು ಎನ್ಹಾನ್ಸ್ ಮಾಡ್ಕೊತಲೂ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಯಾಕೆಂದರೆ ಒಂದು 6 ವರ್ಷದವರೆಗೆ ನಾವು 8% ತೊಗೊಂಡ್ರೆ ಮತ್ತು ನಮ್ಮದು ಕಾರ್ಪಸ್ ಕೂಡ ಇನ್ನೊಂದು 2 to 3%, 4%ವರೆಗೆ ಮತ್ತೆ ಎನ್ಹಾನ್ಸ್ ಆಗಿರುತ್ತೆ. ಆ ಎನ್ಹಾನ್ಸ್ ಆದ ಹಣದ ಮೇಲೆ ಮತ್ತೆ ನಾವು ಹಳೆ ಏನು SWP ಕೊಟ್ಟಿರ್ತೀವಿ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತು ಹೊಸ SWIನ ಕೊಟ್ಟು ಸ್ವಲ್ಪ ಜಾಸ್ತಿ 6,500 ಬದಲಿಗೆ 6,350 ಅಥವಾ 7,000 ಈ ರೀತಿ ನಾವು ಜಾಸ್ತಿ ತೊಗೊತ ಹೋಗ್ಬೋದು. ಪ್ರತಿ 5 ವರ್ಷ ಹೊರೈಸನಿಗೆ ಟೈಮ್ ಹೊರೈಸನಿಗೆ ನಾವು ಇದನ್ನು ಎನ್ಹಾನ್ಸ್ಮೆಂಟ್ ಮಾಡ್ಕೊಳ್ಳಿಕ್ಕೂ ಅವಕಾಶ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ಟು ಆ್ಯಸ್ ಪರ್ ಟ್ಯಾಕ್ಸ್ ಬ್ರ್ಯಾಕೆಟು ನಮಗೆ ಈ ಹೌಸ್ ವೈಫ್ ಆಗಲಿ ಅಥವಾ ಹಣ ಬೇರೆ ಇನ್ಕಮ್ ಬೇರೆ ಯಾವುದು ಇಲ್ಲದೆ ಹೋದರೆ ಅವರಿಗೆ ಖಂಡಿತ ಒಂದು ಈಗಿನ ಒಂದು ಹೊಸ ರೂಲ್ಸ್ ಪ್ರಕಾರ ಏಪ್ರಿಲ್ 1ರಿಂದ ಸುಮಾರು ಒಂದು 12,65,000 ಟ್ಯಾಕ್ಸ್ ಎಕ್ಸಂಪ್ಷನ್ ಇರೋದ್ರಿಂದ ನಾವು ಓವರಾಲ್ ನಾನು ಹೇಳ್ತಾ ಇದ್ದೀನಿ 1 ಕೋಟಿ ನಮ್ಮದು ಕಾರ್ಪಸ್ ಇದ್ದು 11 ಲಕ್ಷ ನಾವು ವಿಡ್ರಾ ಮಾಡ್ಕೊತ ಹೋದ್ರು ನಾವು ವಿತಿನ್ ಟ್ಯಾಕ್ಸ್ ಬ್ರ್ಯಾಕೆಟೇ ಬರ್ತೀವಿ ಅಂತ ನಾವು ಅದರಲ್ಲಿ ನಾವು ಸಾಕಷ್ಟು ಹಣವನ್ನು ಉಪಯೋಗ ತೊಗೊಂಡು ಪ್ಯಾಸಿವ್ ಇನ್ಕಮ್ ಆಗಿ ಬಳಸ್ಕೊಂಡು ಇದರಲ್ಲಿ ನಮ್ಮ ಜೀವನ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಈ ರೀತಿ ನಾವು ಹಣವನ್ನು ಫೋಕಸ್ ಆಗಿ ನಾವು ಕ್ರಿಯೇಟ್ ಮಾಡೋದ್ರ ಬಗ್ಗೆ ಗಮನ ಹರಿಸಿ ಸಿಪ್ಪು ಅಥವಾ ಸ್ಟೆಪ್ ಅಪ್ಪು ಅಥವಾ ಟಾಪಪ್ ಮುಖಾಂತರ ಈ ಹಣವನ್ನು ನಾವು ಚೆನ್ನಾಗಿ ಅರ್ನ್ ಮಾಡಿಕೊಂಡ್ರೆ ನಮ್ಮ ಪ್ಯಾಸಿವ್ ಇನ್ಕಮನ್ನು ಕ್ರಿಯೇಟ್ ಮಾಡಿಕೊಂಡು ಯಾವುದೇ ತೊಂದರೆ ಇಲ್ಲದೆ ನಾವು ಜೀವನ ನಡೆಸಲಿಕ್ಕೆ ಭಾಳ ಹಗುರ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರು 8880324455. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆ್ಯಂಡ್ ಹಿಯರಿಂಗ್ ಆರ್ ವ್ಯೂಯಿಂಗ್ ದಿಸ್ ವಿಡಿಯೋ. ತುಂಬ ಚೆನ್ನಾಗಿದೆ ಅಂತ ಅನಿಸಿದರೆ ನೀವು ನಿಮ್ಮ ಸರ್ಕಲ್ನಲ್ಲಿ ಈ ನನ್ನ ವಿಡಿಯೋವನ್ನು ಶೇರ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ಶೇರ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಸಣ್ಣ ಅಮೌಂಟಿಂದ ಹಿಡಿದು ಮಿನಿಮಮ್ 100 ರೂಪಾಯಿ, 1,000, 10,000, ಲಕ್ಷ, ಕೋಟಿ ಎಷ್ಟಿದ್ರೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದರಂಥ ಫ್ಲೆಕ್ಸಿಬಲ್ ಇನ್ವೆಸ್ಟ್ಮೆಂಟ್ ಪಾತ್ ಬೇರೆ ಇನ್ಯಾವುದರಲ್ಲೂ ನಿಮಗೆ ಸಿಗೋಲ್ಲ. ರಿಸ್ಕು ಡೈವರ್ಸಿಫಿಕೇಷನ್ ಆಗೋದ್ರಿಂದ ಇದರಲ್ಲಿ ನಮಗೆ ಲಾಸ್ ಹೇಳೋದು ಕಡಿಮೆ, ತುಂಬ ಅನುಕೂಲನೇ ಜಾಸ್ತಿ ಇದೆ. ದಯವಿಟ್ಟು ಈ ಉಪಯೋಗವನ್ನು ತಗೊಳ್ಳಿ ಅಂಥೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.